forever on fire. ಸರ್ಕಾರ ಹಾಗೂ ಗವರ್ನರ್ ನಡುವೆ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಪ್ರಾಸಿಕ್ಯೂಷನ್ ಫೈಟ್ ಆದಮೇಲೆ ವಿಧೇಯಕಗಳ ಫೈಟ್ ಕೂಡ ಶುರುವಾಗಿದೆ. ರಾಜ್ಯಪಾಲರ ವಿರುದ್ಧ ಯಾವ ನಡೆಯನ್ನು ಅನುಸರಿಸಬೇಕಾಗಾದ್ರೆ ರಾಜ್ಯಪಾಲರ ವಿರುದ್ಧ ಇದೀಗ ಸರ್ಕಾರ ಒಂದು ಸಮರ ಸಾರಿದ ರೀತಿಯಲ್ಲಿ ಮುಂದಾಗ್ತಾ ಇದೆ. ರಾಷ್ಟ್ರಪತಿ ಅಂಗಳಕ್ಕೆ ಪ್ರಾಸಿಕ್ಯೂಷನ್ ಫೈಟ್ ಶಿಫ್ಟ್ ಆಗ್ತಾ ಇದೆ. 135 ಶಾಸಕರು ಅಂದರೆ 135 ಕಾಂಗ್ರೆಸ್ ಶಾಸಕರಿದ್ದಾರಲ್ಲ, 135 ಕಾಂಗ್ರೆಸ್ ಶಾಸಕರು ಜನರಿಂದ ಆಯ್ಕೆಯಾದಂಥದ್ದು. ಹೀಗಾಗಿ ರಾಷ್ಟ್ರಪತಿಗಳ ಗಮನವನ್ನು ಸೆಳೆಯಲಿಕ್ಕೆ, ಇಡೀ ದೇಶದ ಗಮನವನ್ನು ಸೆಳೆಯಲಿಕ್ಕೆ ಮುಂದಾಗ್ತಾ ಇದೆ. ಅದು ಕಾಂಗ್ರೆಸ್ನ ಪ್ರಮುಖ ಅಜೆಂಡಾ ಆಗಿದೆ. ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ ನಂತರದಲ್ಲಿ ಶಾಸಕರು ಪರೇಡ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ದೂರು ಕೊಟ್ಟಿದ್ದಾರೆ ಶಾಸಕ ಮತ್ತು ಸಂಸದರು. ಒಂದು ರೀತಿ ಪರೇಡ್ ರೀತಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ನಿನ್ನೆ CLP ಸಭೆಯಲ್ಲೂ ಕೂಡ ಈ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನು ನೀಡಲಾಗಿದೆ. ನೋಡಿ, ಒಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. 135 ಎನ್ನುವ ಅತಿ ದೊಡ್ಡ ಸಂಖ್ಯೆಯ ಬಲದೊಂದಿಗೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಇಂಥ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರತಿ ತೀರ್ಮಾನಕ್ಕೂ ಅಡೆತಡೆ ಉಂಟು ಮಾಡಿದ್ರೆ, ಅಲ್ಲಿಯೂ ಕೂಡ ಯಾವುದೇ ಲಂಗು ಲಗಾಮು ಇಲ್ಲದಂತೆ ವರ್ತಿಸಿದರೆ ಏನು ಮಾಡಬೇಕು? ಹೌದು, ರಾಷ್ಟ್ರಪತಿಗಳ ಗಮನಕ್ಕೆ ತೆಗೆದುಕೊಂಡು ಬರಬೇಕು. ರಾಷ್ಟ್ರಪತಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ. ನೀವು ಸಂವಿಧಾನದ ಕಸ್ಟೋಡಿಯನ್ ಆಗಿರಬೇಕಾಗಿದ್ದಂತಹ ರಾಜ್ಯಪಾಲರು ರಾಜಕೀಯ ಪ್ರತಿನಿಧಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ. ಒಂದು ಪಕ್ಷದ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರನ್ನು ನೀವು ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳಿ ಮನವಿ ಮಾಡಲಿಕ್ಕೆ ಅದೊಂದು ರೀತಿಯ ಪರೇಡ್ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ಪರೇಡ್ ಹೋಗಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲ ಶಾಸಕರು, ಎಲ್ಲ ಸಂಸದರು ಕೂಡ ಪರೇಡ್ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದು, ನೋಡಿ, ಹಿಂದೆ ಕೂಡ ನಮಗೆ ನೆನಪಿದೆ ಅಥವಾ ತಮಗೂ ಕೂಡ ಗೊತ್ತಿರುತ್ತೆ, ಹಿಂದೆ ಕೂಡ GSTಯ ಶೇರನ್ನು ಕೊಡದೆ ಹೋದಾಗ, ನಮ್ಮ ರಾಜ್ಯದ ಶೇರನ್ನು ನಮಗೆ ಕೊಡದೆ ಹೋದಾಗ, ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನಮಗೆ ಯಾವುದೇ ರೀತಿ ಯೋಜನೆಗಳನ್ನು ಘೋಷಣೆ ಮಾಡದೆ ಹೋದಾಗ ನಮ್ಮ ರಾಜ್ಯ ಮೊದಲು ಒಂದು ಸ್ಟೆಪ್ ತೆಗೆದುಕೊಂಡಿತ್ತು. ದೆಹಲಿಯ ಅಂಗಳದಲ್ಲಿ ನಿಂತು ಕೇಂದ್ರ ಸರ್ಕಾರದ ಇಬ್ಬಗೆ ನೀತಿಯ ವಿರುದ್ಧ, ತಾರತಮ್ಯದ ನೀತಿ ವಿರುದ್ಧ ಹೋರಾಟವನ್ನು ಮಾಡಿತ್ತು. ಈಗಲೂ ಕೂಡ ಅಂಥದ್ದೇ ಒಂದು ಆರಂಭಿಕ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಡ್ತಾ ಇದೆ, ರಾಜ್ಯ ಕಾಂಗ್ರೆಸ್ ಇಡ್ತಾ ಇದೆ. ದೆಹಲಿಯ ಅಂಗಳದಲ್ಲಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೀಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ಕರ್ನಾಟಕದ 135 ಶಾಸಕರು, ಇನ್ನುಳಿದಂತೆ ಸಂಸದರು, ಇನ್ನಿತರ ಎಲ್ಲ ಪ್ರತಿಯೊಬ್ಬರೂ ಕೂಡ ಹೋಗಿ ರಾಷ್ಟ್ರಪತಿಗಳ ಗಮನಕ್ಕೆ ತಂದು ರಾಜ್ಯಪಾಲರ ಪ್ರತಿಯೊಂದಕ್ಕೂ ಕೈಯಾಡಿಸುವ, ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ತಾರತಮ್ಯ ಮಾಡುವಂಥ ಎಲ್ಲ ನೀತಿಯನ್ನು ಗಮನಕ್ಕೆ ತಂದು ಸರಿಪಡಿಸಲಿಕ್ಕೆ ಆಗ್ರಹವನ್ನು ಮಾಡಲಿಕ್ಕೆ ಈ ಪರೇಡ್ ಮುಂದಾಗ್ತಾ ಇದೆ.